ಹಾಯ್ ಫ್ರೆಂಡ್ಸ್, ಸಚಿವ ಎಚ್.ಕೆ. ಪಾಟೀಲ್ ಮುಂದೆ ಸಿಎಂ ಆಗ್ತಾರೆ ಅಂತ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ಎಚ್.ಕೆ. ಪಾಟೀಲ್ ಜೀವನದ ಕತೆ ಏನು? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಗದಗದಲ್ಲಿ ಇವರ ಮನೆತನದ ಪವರ್ ಏನು ಗೊತ್ತಾ? ಎಷ್ಟು ಸಲ ಶಾಸಕ ಸಚಿವರಾಗಿ ಕೆಲಸ ಮಾಡಿದ್ದಾರೆ? ಇವರ ಕುಟುಂಬ ಹೇಗಿದೆ? ಎಷ್ಟು ಆಸ್ತಿ ಮಾಡಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1953ರಲ್ಲಿ ಎಚ್.ಕೆ. ಪಾಟೀಲ್ ಜನನ. ಎಚ್.ಕೆ. ಪಾಟೀಲ್ ಹನುಮಂತಗೌಡ ಕೃಷ್ಣೇಗೌಡ ಪಾಟೀಲ್ ಇವರು 1953ರ ಆಗಸ್ಟ್ 15ರಂದು ಗದಗದ ಹುಲಕೋಟೆಯಲ್ಲಿ ಜನಿಸಿದ್ರು. ತಂದೆ ಕೆ.ಎಚ್. ಪಾಟೀಲ್ ಮತ್ತು ತಾಯಿ ಪದ್ಮಾವತಿ. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಹುಲಕೋಟೆಯ ಪಾಟೀಲ್ ಮನೆತನ ಇವರದ್ದಾಗಿದೆ. ಅಂದಹಾಗೆ ಇಡೀ ಗದಗ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕುಟುಂಬ ಕೂಡ ಹೌದು. ಗದಗ ಜಿಲ್ಲೆಯ ರಾಜಕೀಯದಲ್ಲಿ ಕುಟುಂಬದ ಹಿಡಿತ ದೊಡ್ಡ ಮಟ್ಟಿಗೆ ಇದೆ. ಇವರ ತಂದೆ ಕೆ.ಎಚ್. ಪಾಟೀಲ್ ಕೂಡ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ರು. ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಇನ್ನು ಎಚ್.ಕೆ. ಪಾಟೀಲ್ ಕರ್ನಾಟಕ ವಿವಿಯಿಂದ 1973ರಲ್ಲಿ BSc ಪದವಿ ಪಡ್ಕೊಂಡ್ರು. ನಂತರ 1979ರಲ್ಲಿ ಕಾನೂನು ಪದವಿ ಕಂಪ್ಲೀಟ್ ಮಾಡಿದ್ರು. ಪತ್ರಕರ್ತರಾಗಿ ಕೆಲಸ, ರಾಜಕೀಯ ಎಂಟ್ರಿ. ಎಚ್.ಕೆ. ಪಾಟೀಲ್ ಓದು ಮುಗಿದ ಮೇಲೆ ಪತ್ರಕರ್ತರಾಗಿ ಕೆಲ ಕಾಲ ಕೆಲಸ ಮಾಡಿದ್ರು. ಇದಾದ್ಮೇಲೆ ತಂದೆ ಕಾಂಗ್ರೆಸ್ನಲ್ಲಿ ಇದ್ದಿದ್ರಿಂದ ಕಾಂಗ್ರೆಸ್ ಸೇರಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 1984ರಲ್ಲಿ ಪಶ್ಚಿಮ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೂ ಆಯ್ಕೆ ಆದ್ರು. ಅದೇ ಟೈಮಲ್ಲಿ ತಂದೆ ಕೂಡ ಶಾಸಕರಾಗಿದ್ರು. ನಂತರದಲ್ಲಿ ಎಚ್.ಕೆ. ಪಾಟೀಲ್ 2008ರವರೆಗೂ ವಿಧಾನ ಪರಿಷತ್ ಸದಸ್ಯರಾಗಿಯೇ ಇದ್ರು. 1992ರಲ್ಲಿ ವೀರಪ್ಪ ಮೊಯ್ಲಿ ಸರ್ಕಾರ ಬಂದಾಗ ಇವರಿಗೆ ಸಚಿವ ಸ್ಥಾನ ನೀಡಲಾಯಿತು. 1994ರಿಂದ 1999ರವರೆಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿಯೂ ಎಚ್.ಕೆ. ಪಾಟೀಲ್ ಕೆಲಸ ಮಾಡಿದ್ರು. 1999ರಲ್ಲಿ ಎಸ್.ಎಂ. ಕೃಷ್ಣ ಸಿಎಂ ಆದಾಗ ಎಚ್.ಕೆ. ಪಾಟೀಲ್ ಜಲಸಂಪನ್ಮೂಲ ಸಚಿವರಾದ್ರು. 2004ರಲ್ಲಿ ಬಂದ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಿಕ್ತು. 2008ರಲ್ಲಿ ಸೋಲು, ನಂತರ ಹ್ಯಾಟ್ರಿಕ್ ಗೆಲುವು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಗದಗ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದರೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸೋಲು ಅನುಭವಿಸಿದ್ರು. ಅದೇ 2013ರಲ್ಲಿ ಮತ್ತೆ ಸ್ಪರ್ಧಿಸಿದಾಗ ಭರ್ಜರಿಯಾಗಿ ಗೆದ್ರು. ಆಗ ಬಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ್ರು. 2018ರಲ್ಲೂ ಗದಗದಲ್ಲಿ ಎಚ್.ಕೆ. ಪಾಟೀಲ್ ಗೆಲುವಿನ ಬಾವುಟ ಹಾರಿಸಿದ್ರು. 2020ರಲ್ಲಿ ಇವರನ್ನು ಮಹಾರಾಷ್ಟ್ರ ಕಾಂಗ್ರೆಸ್ ಉಸ್ತುವಾರಿಯನ್ನಾಗಿಯೂ ನೇಮಿಸಲಾಗಿತ್ತು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು ಹ್ಯಾಟ್ರಿಕ್ ಬಾರಿಸಿದ್ರು. ಸದ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಸಚಿವರಾಗಿ ಮಾಡಿದ ಕೆಲಸಗಳು ಅಪಾರ. ರಾಜ್ಯದಲ್ಲಿ ನೀರಾವರಿಗೆ ಇವರು ನೀಡಿದ ಕೊಡುಗೆಗಳು ದೊಡ್ಡ ಮಟ್ಟದಲ್ಲಿದೆ. ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಮೋಡ ಬಿತ್ತನೆಯಂತ ಕ್ರಮಗಳಿಗೂ ಒತ್ತು ನೀಡಿದ್ರು. ಅದರಲ್ಲೂ ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ಪಂಚಾಯತ್ ರಾಜ್ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡ್ರು. 2015-16ರಲ್ಲಿ ರಾಜ್ಯದ ಪಂಚಾಯತ್ ರಾಜ್ನಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನವನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡಿದ್ದಕ್ಕೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಪ್ರಧಾನಿ ಮೋದಿ ಅವರೇ ಖುದ್ದಾಗಿ ಈ ಅವಾರ್ಡ್ ನೀಡಿದ್ರು. ಒಟ್ನಲ್ಲಿ ಈ ರೀತಿ 4 ಸಲ ರಾಜ್ಯದ ಪಂಚಾಯತ್ ರಾಜ್ಗೆ ಪ್ರಶಸ್ತಿ ಒಲಿದು ಬಂದಿತ್ತು. ಕಾನೂನು ಸಚಿವರಾದ್ಮೇಲೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಎಚ್.ಕೆ. ಪಾಟೀಲ್ ರಾಜ್ಯದಲ್ಲಿ ಪೆಂಡಿಂಗ್ ಇರೋ ಕೋರ್ಟ್ ಕೇಸ್ಗಳ ಬಗ್ಗೆ ಕೂಡ ಮಾಹಿತಿ ನೀಡಿದ್ರು. ಸರ್ಕಾರದ ವಿರುದ್ಧ 75,558, ಇಡೀ ರಾಜ್ಯದಲ್ಲಿ 21,68,000 ಕೇಸ್ಗಳು ಬಾಕಿ ಇವೆ ಅಂತ ಹೇಳಿದ್ರು. ಕುಟುಂಬ ಮತ್ತು ಮಕ್ಕಳು. ಎಚ್.ಕೆ. ಪಾಟೀಲ್ ಹೇಮಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಕೃಷ್ಣೇಗೌಡ ಅನ್ನೋ ಮಗ ಮತ್ತು ಲಕ್ಷ್ಮಿ ರಾಜೇಶ್ವರಿ ಅನ್ನೋ 2 ಹೆಣ್ಮಕ್ಕಳಿದ್ದಾರೆ. ಎಚ್.ಕೆ. ಪಾಟೀಲ್ ಆಸ್ತಿ ಎಷ್ಟಿದೆ ಗೊತ್ತಾ? ಎಚ್.ಕೆ. ಪಾಟೀಲ್ ಕುಟುಂಬದ ಬಳಿ 21,35 ಲಕ್ಷ ರೂಪಾಯಿ ಆಸ್ತಿ ಇದೆ. ಅದೇ ರೀತಿ 3,53,000 ರೂಪಾಯಿಯಷ್ಟು ಸಾಲವಿದೆ. ಕುಟುಂಬದ ಬಳಿ 1 ಕೆಜಿ 818 ಗ್ರಾಂ ತೂಕದ ಚಿನ್ನವಿದೆ. ಮಗನ ಬಳಿ 1 ಕಾರು ಇರೋದು ಬಿಟ್ರೆ ಎಚ್.ಕೆ. ಪಾಟೀಲ್ ಮತ್ತು ಪತ್ನಿ ಬಳಿ ಒಂದೇ 1 ಕಾರುಗಳಿಲ್ಲ ಅಂತ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ವೇತನ, ಕೃಷಿ ಮತ್ತು ಬಾಡಿಗೆಯ ದುಡ್ಡು ಆದಾಯದ ಮೂಲವಾಗಿದೆ.
ಫ್ರೆಂಡ್ಸ್, ಇದು ಸುಮಾರು 4-5 ದಶಕಗಳಿಂದ ಕಾಂಗ್ರೆಸ್ ಕಟ್ಟಾಳು ರೀತಿ ತೊಡಗಿಸಿಕೊಂಡಿರೋ ಎಚ್.ಕೆ. ಪಾಟೀಲ್ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಪಕ್ಷಕ್ಕೆ ನಿಷ್ಠೆಯಿಂದ ಇರೋ ಎಚ್.ಕೆ. ಪಾಟೀಲ್ ಆರೋಪ ವಿವಾದಗಳಿಂದಲೂ ದೂರ ಇದ್ದಾರೆ. ಈಗ ಇವರು ಸಿಎಂ ಆಗಬೇಕು ಅಂತ ಸ್ವಾಮೀಜಿಗಳು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.